ತಾನೇ ನನಿತಾನ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇರುವ ದುಬಾರಿ ಬೆಲೆಯ ವಾಣಿಜ್ಯ ಬೆಳೆ ಗೇರು. ಭಾರತ ವಿಶ್ವದ ಗೇರು ಬೆಳೆಯುವ ದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿದ್ದು, ಪ್ರತಿ ಹೆಕ್ಟೇರಿಗೆ ಸುಮಾರು 700 ಕೆಜಿ ಉತ್ಪಾದನೆ ಮಾಡುತ್ತಿದ್ದೇವೆ. ಆದರೆ ಬೇರೆ ದೇಶಗಳಿಗೆ ಹೋಲಿಸಿದಲ್ಲಿ ಇದು ಬಹಳ ಕಡಿಮೆ. ವೈಜ್ಞಾನಿಕವಾಗಿ ಕೃಷಿ ಕೈಗೊಂಡಲ್ಲಿ ಉತ್ಪಾದನೆ ವೃದ್ಧಿಸಬಹುದಾಗಿದೆ. ಇದಕ್ಕಾಗಿ ಸರ್ಕಾರ ಸಾಕಷ್ಟು ಪ್ರೋತ್ಸಾಹ ಕೂಡ ನೀಡುತ್ತಿದೆ. ಗೇರನ್ನು ಬೆಳೆಯುವಲ್ಲಿ ನಮ್ಮ ದೇಶ ಪ್ರಪಂಚದಲ್ಲೇ ಮೊದಲನೇ ಸ್ಥಾನವನ್ನು ಹೊಂದಿತ್ತು. ನಮ್ಮ ದೇಶದಲ್ಲಿ ಈಗ ಸರಾಸರಿ 9.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಗೇರನ್ನು ಬೆಳೀತಾ ಇದ್ದು, ಸರಾಸರಿ ಒಂದು ಹೆಕ್ಟೇರ್ಗೆ ಸುಮಾರು 700 ಕೆಜಿಯಷ್ಟು ಉತ್ಪಾದನೆಯನ್ನು ಮಾಡ್ತಾಯಿದ್ವಿ. ಇದು ಬೇರೆ ದೇಶಕ್ಕೆ ಹೋಲಿಸಿದರೆ, ವಿಯೆಟ್ನಾಂಗೆ ಹೋಲಿಸಿದರೆ ಬಹಳ ಕಡಿಮೆ ಇದೆ. ಅಂದರೆ ನಾವು ಸರಿಯಾಗಿ ಉತ್ತಮ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ಒಂದು ಹೆಕ್ಟೇರ್ಗೆ ಸುಮಾರು 2000 ಕೆಜಿ ಅಂದರೆ 2 ಟನ್ವರೆಗೆ ಉತ್ಪತ್ತಿಯನ್ನು ಪಡೆಯಬಹುದು. ವಿಯೆಟ್ನಾಂನಲ್ಲಿ ಸರಾಸರಿ ಒಂದು ಹೆಕ್ಟೇರ್ಗೆ 2,500 ಕೆಜಿ ಉತ್ಪತ್ತಿಯನ್ನು ಪಡೀತಾ ಇದ್ದಾರೆ. ನಮ್ಮ ದೇಶಕ್ಕೆ ಸರಾಸರಿ ಈಗ 16 ಲಕ್ಷ ಟನ್ ಕಚ್ಚಾ ಗೇರು ಬೀಜ ಬೇಕಾಗಿದೆ. ಆದರೆ ನಾವು ಉತ್ಪತ್ತಿ ಮಾಡ್ತಾ ಇರುವಂಥದ್ದು 7 ಲಕ್ಷ ಟನ್ ಮಾತ್ರ. ಸುಮಾರು ಇನ್ನು 9 ಲಕ್ಷ ಟನ್ ಕಚ್ಚಾ ಗೇರು ಬೀಜವನ್ನು ನಾವು ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡು ಅದನ್ನು ಪ್ರೋಸೆಸ್ ಮಾಡಿ, ಫ್ಯಾಕ್ಟ್ರಿಗಳಲ್ಲಿ ಪ್ರೋಸೆಸ್ ಮಾಡಿ ಅದನ್ನು ಬೇರೆ ದೇಶಗಳಿಗೆ ನಾವು ರಫ್ತು ಮಾಡ್ತಾಯಿದ್ವಿ. ಇದರಿಂದ ನಮಗೆ ಸಾಕಷ್ಟು ವಿದೇಶಿ ವಿನಿಮಯ ಖರ್ಚಾಗ್ತಾ ಇದೆ. ಸೊ ಅದನ್ನು ಉಳಿಸುವುದಕ್ಕೋಸ್ಕರ ಈಗ ನಮ್ಮ ಸರ್ಕಾರದವರು ಈ ಗೇರು ಬೆಳೆ ಬಹಳ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ನೀರಿನಲ್ಲಿ, ಕಡಿಮೆ ಶ್ರಮದಲ್ಲಿ ಹೆಚ್ಚು ಉತ್ಪತ್ತಿಯನ್ನು ಪಡಿಬೋದು ಅಂತ ತಿಳ್ಕೊಂಡು ಈ ಬೆಳೆಗೆ ಸಾಕಷ್ಟು ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಸುಮಾರು 1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದು, ಸರಾಸರಿ ಇಳುವರಿ ಸುಮಾರು 500 ಕೆಜಿಯಷ್ಟು ಮಾತ್ರ ಇದೆ. ಅಂದರೆ ನಾವು ಇದು ಒಂದು ಎಕರೆಗೆ 1000 ಕೆಜಿವರೆಗೂ ಉತ್ಪತ್ತಿಯನ್ನು ಜಾಸ್ತಿ ಮಾಡ್ಕೋಬೋದು. ಚಿಂತಾಮಣಿ, ಉಳ್ಳಾಲ 1, ದನ, ಬೆಂಗುರ್ಲ 4, ಭಾಸ್ಕರ ಮುಂತಾದವು ಮೈದಾನ ಪ್ರದೇಶಕ್ಕೆ ಸೂಕ್ತ ಸುಧಾರಿತ ತಳಿಗಳಾಗಿವೆ. ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿಗಳು, ಈ ಮೈದಾನ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿಗಳನ್ನು ಕಂಡುಹಿಡಿದಿದ್ವಿ. ಅದರಲ್ಲಿ ಮುಖ್ಯವಾಗಿ ಚಿಂತಾಮಣಿ 1 ಅಥವಾ ಉಳ್ಳಾಳ್ 1 ಅನ್ನುವಂಥ ತಳಿ. ಇದು ಸರಾಸರಿ ನಮಗೆ ಒಂದು ಗಿಡ 8ರಿಂದ 10 ಕೆಜಿ ಸುಮಾರು 5ರಿಂದ 6ನೇ ವರ್ಷದಲ್ಲೇ ಬರ್ತದೆ. ನಂತರ ಗಿಡ ಬೆಳೆದಾಗೆಲ್ಲ ಸುಮಾರು 15ರಿಂದ 20 ಕೆಜಿ ಒಂದು ಗಿಡಕ್ಕೆ ಇಳುವರಿ ಕೊಡುವಂಥ ಒಂದು ಸಾಮರ್ಥ್ಯ ಇದೆ. ಹಾಗೆ ಉಳ್ಳಾಳ್ 1 ಎನ್ನುವಂಥ ತಳಿ, ಹಾಗೆ ದನ ಎನ್ನುವಂಥ ಒಂದು ತಳಿ, ಮತ್ತು ವೆಂಗುರ್ಲ 4, ಹಾಗೆ ಭಾಸ್ಕರ ಎನ್ನುವಂಥ 4-5 ತಳಿಗಳನ್ನು ಈ ಪ್ರದೇಶಕ್ಕೆ, ಮೈದಾನ ಪ್ರದೇಶಕ್ಕೆ ಸೂಕ್ತವಾಗಿದೆ. ಈ ತಳಿಗಳನ್ನು ನಾವು ಉಪಯೋಗ ಮಾಡ್ಕೋಬೋದು. ಮಳೆಗಾಲದ ಆರಂಭದ ಸಮಯ ನಾಟಿಗೆ ಸೂಕ್ತ. ನಾಟಿಗೆ ಕಸಿ ಗಿಡ ಬಳಸುವುದು ಉತ್ತಮ. ಶಿಫಾರಿತ ಆಳದ ಗುಣಿಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿ ಹದ ಮಾಡಿಕೊಂಡು ಸಸಿ ನಾಟಿ ಮಾಡುವುದು ಸೂಕ್ತ. ನಾಟಿ ಮಾಡುವಾಗ ಪ್ಲಾಸ್ಟಿಕ್ ಚೀಲವನ್ನು ತೆಗೆದು ಮಣ್ಣಿನ ಸಮೇತ ನಾಟಿ ಮಾಡಿದಲ್ಲಿ ಸಸಿಗಳು ನಾಶವಾಗದೆ ಬದುಕುಳಿಯುತ್ತವೆ. ನಾಟಿ ಮಾಡಬೇಕಾದ್ರೆ ಕಸಿ ಗಿಡಗಳನ್ನು ಉಪಯೋಗಿಸಬೇಕು. ಯಾವುದೇ ಕಾರಣಕ್ಕೆ ನಾವು ಬೀಜದ ಗಿಡಗಳನ್ನು ಉಪಯೋಗಿಸಬಾರ್ದು. ಸುಮಾರು 1 ವರ್ಷ ವಯಸ್ಸಿನ ಕಸಿ ಗಿಡಗಳನ್ನು ಉಪಯೋಗಿಸಬೇಕು. ಈ ನಾಟಿ ಮಾಡುವುದಕ್ಕೆ ಸಮಯ ಜೂನ್ ಜುಲೈ, ಮಳೆಗಾಲ ಏನು ಪ್ರಾರಂಭ ಆಗ್ತದೆ ಆ ಸಮಯದಲ್ಲಿ ನಾವು ನಾಟಿನ ಮಾಡಬೇಕು. ಆವಾಗ ನಾವು ಸುಮಾರು 3 ಅಡಿ ಅಗಲ ಆಳ ಗುಳಿಗಳನ್ನೆಲ್ಲ ತೆಗೆದು ಸುಮಾರು ಒಂದು 10-15 ಕೆಜಿ ಹಟ್ಟಿ ಗೊಬ್ಬರವನ್ನು ಕೊಟ್ಟು ಮೇಲ್ಮಣ್ಣಿಂದ ಮುಚ್ಚಬೇಕಾಗ್ತದೆ. ಕಸಿ ಗಿಡಗಳನ್ನು ನಾಟಿ ಮಾಡಿ ಗಿಡ ಅಲುಗಾಡ್ದಾಗೆ ನಾವೊಂದು ಕಡ್ಡಿ ಆಶ್ರಯವನ್ನು ಕೊಡಬೇಕು. ಆ ನಾಟಿ ಮಾಡುವಂಥ ಜಾಗದಲ್ಲಿ ಸಾಮಾನ್ಯವಾಗಿ ಇದನ್ನು ಒಣ ಪ್ರದೇಶದಲ್ಲಿ ನಾವು ಬೇಸಾಯ ಮಾಡೋದ್ರಿಂದ ಗೆದ್ದಲುಗಳ ಬಾಧೆ ಇದ್ದರೆ ಸುಮಾರು 1 ಕೆಜಿ ಫೋರೇಟನ್ನು ಸುಮಾರು 5 ಕೆಜಿ ಮರಳಿನ ಜೊತೆಲಿ ಮಿಕ್ಸ್ ಮಾಡಿ ಸುಮಾರು 1/4 ಕೆಜಿಯಷ್ಟು ಆ ಮಿಶ್ರಣವನ್ನು ನಾವು ಒಂದು ಗುಣಿಗೆ ಕೊಡಬೇಕಾಗ್ತದೆ. ಅಥವಾ ಕ್ಲೋರೋಫೈರಿಪಾಸ್ 5 ml 1 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಏನು ಗುಂಡಿಯ ಒಂದು ಬದುಗಳ ಬಾರ್ಡರ್ ಏನಿರ್ತದೆ ಅದಕ್ಕೆ ನಾವು ಸಿಂಪರಣೆಯನ್ನು ಮಾಡೋದ್ರಿಂದ ಗೆದ್ದಲನ್ನು ನಿಯಂತ್ರಣ ಮಾಡ್ಕೋಬೋದು. ಇನ್ನೊಂದು, ನಾಟಿ ಮಾಡುವಂಥ ಸಮಯದಲ್ಲಿ ನಾವು ಏನು ಗಿಡದ ತೊಟ್ಟೆನಲ್ಲಿ ಮಣ್ಣಿರ್ತದೆ, ಬರೀ ಪಾಲಿಥೀನ್ ಮಾತ್ರ ತೆಗಿಬೇಕು, ಹೊರಗಡೆ ಪಾಲಿಥೀನ್ ಮಾತ್ರ ತೆಗಿಬೇಕು. ಆ ಮಣ್ಣು ಗಿಡದ ಬೇರಿಗೆ ಅಂಟ್ಕೊಂಡಿರುವಾಗೆ ನೋಡ್ಕೋಬೇಕು. ಅದು ಬಹಳ ಮುಖ್ಯವಂಥದ್ದು. ರೈತರು ಮಾಡುವಂಥದ್ದು ತಪ್ಪಿದ್ರಲ್ಲಿ ಈ ಪಾಲಿಥೀನ್ ಕವರ್ ಏನಿರ್ತದೆ ಅದನ್ನು ತೆಗೆಯುವಾಗ ಮಣ್ಣು ಕೂಡ ಹೋಗ್ಬಿಡ್ತದೆ, ಬರೀ ಬೇರೊಂದು ಉಳ್ಕೊಂಡಿರ್ತದೆ. ಗಿಡ ನಾಟಿ ಮಾಡೋಕ್ಕೆ ಹೋಗ್ತಾರೆ, ನಾಟಿ ಮಾಡಿದಂಥ 100 ಗಿಡದಲ್ಲಿ ಸುಮಾರು 50ರಿಂದ 60 ಗಿಡ ಸತ್ತೇ ಹೋಗ್ತದೆ. ಸೊ ಅದರಿಂದ ಮಣ್ಣು ನಾಟಿ ಮಾಡೋದಕ್ಕೆ ಮುಂಚೆ ನಾವು ಗಿಡಗಳು ಎಲ್ಲಿರ್ತದೆ ಅಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕಿ
ಮೇಲ್ಗಡೆ ಕವರನ್ನು ತೆಗೆದು ಆ ಮಣ್ಣನ್ನು ಸಮೇತ ಬೇರಿಗೆ ಅಂಟ್ಕೊಂಡಿರುವಂಥ ಮಣ್ಣಿನ ಸಮೇತ ಗಿಡಗಳನ್ನು ನಾಟಿ ಮಾಡಿದ್ರೆ ನಮಗೆ ಶೇಕಡ 95ರಷ್ಟು ಗಿಡಗಳು ಉಳ್ಕೋತದೆ. ಯಾವುದೇ ಕಾರಣಕ್ಕೂ ಗಿಡಗಳು ಸಾಯೋದಕ್ಕೆ ಆಸ್ಪದನೇ ಇಲ್ಲ. ಸೊ ಹಾಗಾಗಿ ರೈತರು ಅದನ್ನು ಒಂದು ಮುನ್ನೆಚ್ಚರಿಕೆ ಕಾರ್ಯಕ್ರಮ ವಹಿಸ್ಕೋಬೇಕಾಗ್ತದೆ. ಸೊ ನಾಟಿಯ ನಂತರ ಕಸಿ ಮಾಡಿರುವಂಥ ಭಾಗ ಏನಿರ್ತದೆ ಆ ಕಸಿಯ ಕೆಳಭಾಗದಿಂದ ಗೆಲ್ಲುಗಳು ಅಥವಾ ಸೈಡ್ ಬ್ರ್ಯಾಂಚಸ್ ಅಂತ ಏನು ಹೇಳ್ತೀವಿ ಅದು ಬರ್ತಾ ಇರ್ತದೆ. ಅದನ್ನು ನಿರಂತರವಾಗಿ ಅಂದರೆ ಸುಮಾರು ಒಂದು ವರ್ಷದವರೆಗೆ ನಾವು ತೆಗಿಬೇಕು. ಅಂದರೆ 1-2 ತಿಂಗಳಿಗೆ ನಾವು ತೋಟವನ್ನು ಸುತ್ತಾಡ್ಕೊಂಡು ಬರುವಾಗ ಆ ಥರ ಗೆಲ್ಲುಗಳು ಏನಾರು ಕಂಡ್ರೆ ತೆಗಿಬೇಕಾಗ್ತದೆ. ಆ ರೀತಿ ಕಸಿಯಿಂದ ಬರುವಂಥ ಕೆಳಭಾಗದಿಂದ ಬರುವಂಥ ಗೆಲ್ಲುಗಳನ್ನು ತೆಗೆದೇ ಹೋದರೆ ಏನಾಗ್ತದೆ, ಕಸಿಯ ಕೆಳಭಾಗದಲ್ಲಿ ಬೆಳ್ಕೊಂಡಂಥ ಚಿಗುರು ಏನಿರ್ತದೆ ಅದು ಬೀಜದ್ದೇ ಗಿಡ ಆಗಿರ್ತದೆ. ಹಾಗೆ ನಮಗೆ ಉತ್ತಮ ಇಳುವರಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದು ಬಹಳ ಒಂದು ಮುಖ್ಯವಾದಂಥ ಕಾರ್ಯಕ್ರಮ. ಹೆಚ್ಚು ಸಾಂದ್ರತೆಯುಳ್ಳ ಬೇಸಾಯ ಪದ್ಧತಿ ಅಳವಡಿಸಿಕೊಂಡು ಇಳುವರಿಯನ್ನು ವೃದ್ಧಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ನಾವು ಗೇರು ಇದನ್ನು 8 ಮೀಟರ್ ಅಂತರ ಕೊಟ್ಟು ನಾಟಿ ಮಾಡ್ತೀವಿ. ಇದರಿಂದ ನಮಗೆ 1 ಎಕರೆಗೆ ಸುಮಾರು 60 ಗಿಡ ಬರ್ತದೆ. ಸೊ ಹಾಗೆ ಇನ್ನೊಂದು ಹೆಚ್ಚು ಸಾಂದ್ರ ಬೇಸಾಯ ಅಂತ ಅಂದರೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಕರೀತೀವಿ. ಆ ಪದ್ಧತಿಯು ಕೂಡ ನಾವು ಈಗ ಕಂಡುಹಿಡಿದಿವಿ. ಅದರಲ್ಲಿ ನಾವು 4 ಮೀಟರ್ ಗಿಡದಿಂದ ಗಿಡಕ್ಕೆ ಕೊಡೋದ್ರಿಂದ 1 ಎಕರೆಗೆ ಸುಮಾರು 250 ಗಿಡಗಳು ಬರ್ತದೆ. ಸೊ ನಾವು ಈ ಹೆಚ್ಚು ಸಾಂದ್ರ ಬೇಸಾಯ ಪದ್ಧತಿಯನ್ನು ಯಾಕೆ ಅನುಸರಿಸಬೇಕು ಅಂತಂದರೆ, ಈಗ ನಾವು 8 ಮೀಟರ್ ಕೊಟ್ಟಾಗ ಮಧ್ಯದಲ್ಲಿ ನಾವು ಯಾವುದೂ ಮಿಶ್ರ ಬೆಳೆಗಳನ್ನು ಮಾಡದೆ ಹೋದರೆ, ಯಾವುದೇ ಅಂತರ ಬೆಳೆಗಳನ್ನು ಮಾಡದೇ ಇದ್ದರೆ ಆ ಜಾಗ ನಮಗೆ ವೇಸ್ಟ್ ಆಗ್ತದೆ. ಮತ್ತು ಈ ಗಿಡಗಳು ಬೆಳೆದು ನಮಗೆ ಇಳುವರಿ ಕೊಡಬೇಕಾದ್ರೆ 4-5 ವರ್ಷದೊಳಗೆ ಏನಿರ್ತದೆ ಅಂತ ಅಲ್ಲಿವರೆಗೆ ನಮಗೆ ಈ ಜಾಗ ವೇಸ್ಟ್ ಆಗೋದನ್ನು ತಡೆಗಟ್ಟೋದಕ್ಕೆ ನಾವು ಆ 4 ಮೀಟರ್ನ ಮಧ್ಯೆ ಜಾಗ ಸಿಗುವುದನ್ನು ಉಪಯೋಗಿಸ್ಕೊಂಡು ಸುಮಾರು 4 ಪಟ್ಟು ಗಿಡಗಳು ಜಾಸ್ತಿ ಬರ್ತದೆ. ನಮಗೆ 8 ಮೀಟರ್ ಮಾಡಿದ್ರೆ ಏನು 60 ಗಿಡ 1 ಎಕರೆಗೆ ಬರ್ತದೆ. ಅದೇ ನಾವು 4 ಮೀಟರ್ ಮಾಡಿದ್ರೆ 1 ಎಕರೆಗೆ 250 ಗಿಡ ಬರ್ತದೆ. ಈ ಗೇರು ಗಿಡ ಸಾಮಾನ್ಯ ನಮಗೆ 2 ವರ್ಷ ಕಳೆದ ನಂತರ ಅಂದರೆ 3ನೇ ವರ್ಷದಲ್ಲಿ ಇಳುವರಿ ಬರೋದಕ್ಕೆ ಪ್ರಾರಂಭ ಆಗ್ತದೆ. ಈ ಗಿಡ 250 ಗಿಡ ನಾಟಿ ಮಾಡಿರುವಂಥ ಕಡೆ ನಮಗೆ 3ನೇ ವರ್ಷದಲ್ಲೇ ಒಂದು ಗಿಡ 2 kg ಕೊಟ್ಟರೆ ನಮಗೆ 250 ಗಿಡದಿಂದ 5 ಕ್ವಿಂಟಾಲ್ನಷ್ಟು ಉಳಿದು ಬರ್ತದೆ. ಅಂದರೆ 1 ಕ್ವಿಂಟಾಲ್ಗೆ ಈಗಿರುವಂಥ ಧಾರಣೆ 9,000 ಏನಿದೆ, ಸೊ 45,000 ರೂಪಾಯಿ ಉತ್ಪತ್ತಿಯನ್ನು ನಾವು 3ನೇ ವರ್ಷದಲ್ಲೇ ಪಡಿಬೋದು. ಇದನ್ನು ನಾವು ಬೇರೆ ಮಾವಿನಲ್ಲಿ ಆಗಲಿ ಸಪೋಟದಲ್ಲೇ ಯಾವುದೇ ಬೆಳೆಯಲ್ಲೂ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ನಮಗೆ 8 ಮೀಟರ್ ನಾಟಿ ಮಾಡಿದರೆ ಬರೀ ಏನು 60 ಗಿಡಗಳಿರ್ತದೆ. 60 ಗಿಡದಿಂದ 2 kg ಒಂದು ಗಿಡಕ್ಕೆ ಅಂದ್ಕೊಂಡ್ರು ಕೂಡ ನಮಗೆ ಒಂದು ಕ್ವಿಂಟಾಲು ಅಥವಾ 120 kg ಮಾತ್ರ ಬರ್ತದೆ. ಅಂದರೆ ನಮಗೆ ಹೆಚ್ಚು ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಪ್ರಾರಂಭದ ವರ್ಷದಲ್ಲಿ ನಾವು ಇರುವಂಥ ಜಾಗವನ್ನು ಉಪಯೋಗಿಸ್ಕೊಂಡು 4ರಷ್ಟು ಹೆಚ್ಚು ಇಳುವರಿಯನ್ನು ಪಡೆಯೋದಕ್ಕೆ ಈ ಇದನ್ನು ಕಂಡುಹಿಡಿದಿದ್ದೀವಿ. ಇದು ಕೂಡ ಭಾಳಷ್ಟು ಪ್ರಸಿದ್ಧಿ ಆಗ್ತಾಯಿದೆ. ಆಸಕ್ತಿ ಇರುವಂಥ ರೈತರು ಈ ಪದ್ಧತಿಯನ್ನು ಕೂಡ ಅಳವಡಿಸ್ಕೋಬೋದು. ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಬಗ್ಗೆ ಈಗ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಏನು ನಮಗೆ ಜಾಗ ಕೊಟ್ಟಿದ್ದಾರೆ JKVKನಲ್ಲಿ, ಅಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಪ್ಲಾಟನ್ನು ಕೂಡ ಮಾಡಿದ್ದೀವಿ. ಆಸಕ್ತಿ ಇರುವಂಥ ರೈತರು ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಸಂಪರ್ಕಿಸಿ ಬಂದರೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿನೂ ಕೂಡ ನಾವು ಕೊಡೋದಕ್ಕೆ ತಯಾರಿದ್ದೀವಿ. ಗೇರು ಗಿಡಕ್ಕೆ ಸಾಮಾನ್ಯವಾಗಿ ರೈತರು ಗೊಬ್ಬರದ ಅವಶ್ಯಕತೆ ಇಲ್ಲವೆಂದು ಭಾವಿಸುತ್ತಾರೆ. ಆದರೆ ಗೇರಿಗೆ ಸಹ ಗಿಡದ ಬೆಳವಣಿಗೆಯನ್ನು ಆಧರಿಸಿ ಸೂಕ್ತ ಸಮಯದಲ್ಲಿ ಶಿಫಾರಿತ ಪ್ರಮಾಣದ ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳನ್ನು ನೀಡುವುದು ಅವಶ್ಯಕ. ಮಣ್ಣಿನಲ್ಲಿ ತೇವಾಂಶ ಇರುವಾಗ ಗೊಬ್ಬರ ನೀಡಿ ಮೇಲೆ ಮಣ್ಣು ಮುಚ್ಚುವುದು ಹೆಚ್ಚು ಪರಿಣಾಮಕಾರಿ. ಅತಿ ಮುಖ್ಯವಾದಂಥ ಇನ್ನೊಂದು ಕಾರ್ಯಕ್ರಮ ಅಂದರೆ ಗೇರು ಗಿಡಗಳಿಗೆ ಗೊಬ್ಬರ ಕೊಡುವಂಥದ್ದು. ಈ ಸಾಮಾನ್ಯವಾಗಿ ರೈತರು ಗೇರು ಗಿಡವನ್ನು ಏನು ತಿಳ್ಕೊಂಡಿದ್ದಾರೆ, ಇದೊಂದು ನಿರ್ಲಕ್ಷಿತ ಬೆಳೆ, ಇದಕ್ಕೆ ಯಾವುದೇ ಗೊಬ್ಬರ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ ಅನ್ನುವಂಥ ಒಂದು ರೈತರಲ್ಲಿ ಮನವರಿಕೆ ಆಗಿದೆ. ಇದು ಒಂದು ಗುಡ್ಡಗಾಡಿನಲ್ಲಿ ಬೆಳೆಯುವಂಥ ಬೆಳೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಾವು ಮಾವಿನ ಬೆಳೆಗೆ ಈಗ ಹೋಲಿಸಿದರೆ ಮಾವಿನ ಬೆಳೆಗೆ ಇರುವಂಥ ಒಂದು ಸಮಸ್ಯೆಗಳು, ಗಿಡ ಸಾಯ್ತಾ ಇರುವಂಥದ್ದು, ಹೂವಿಗೆ ಬರುವಂಥ ರೋಗಗಳು, ಅದನ್ನೆಲ್ಲ ವಹಿಸ್ಕೊಂಡ್ರೆ ಈಗ ಮಾವಿಗೆ ನಾವು ಏನು ಬೇಸಾಯ ಮಾಡ್ತೀವಿ ಅದರಲ್ಲಿ ಖರ್ಚಿನಲ್ಲಿ ಸುಮಾರು 30-40% ಖರ್ಚನ್ನು ನಾವು ಈ ಗೇರು ಬೆಳೆಗೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಮಾವಿನ ಬೆಳೆಯಲ್ಲಿ ಏನು ಉತ್ಪತ್ತಿ ಬರ್ತದೆ ಅದಕ್ಕಿಂತ ಜಾಸ್ತಿ ಉತ್ಪತ್ತಿಯನ್ನು ರೈತರು ಖಂಡಿತವಾಗಿ ಪಡಿಬೋದು. ಸೊ ಇದಕ್ಕೆ ಗೊಬ್ಬರಗಳನ್ನು ಕೊಡುವಂಥದ್ದು ಬಹಳ ಮುಖ್ಯ. ಗಿಡ ಬೆಳವಣಿಗೆ ಯಾವುದೇ ಗಿಡಕ್ಕೆ ನಾವು ಗೊಬ್ಬರ ಕೊಡಬೇಕು, ಗೊಬ್ಬರನೇ ಆಹಾರ. ಆದರೆ ಸಾಕಷ್ಟು ರೈತರು ಗೇರು ಗಿಡಗಳಿಗೆ ಗೊಬ್ಬರವನ್ನು ಕೊಡ್ತಾ ಇಲ್ಲ. ಕೇಳಿದ್ರೆ ನಾವು ಗೊಬ್ಬರ ಕೊಡಿ ಸರ್, ಗೇರು ಗಿಡಕ್ಕೆ ಗೊಬ್ಬರ ಬೇಕಂತ ರೈತರು ನಮ್ಮನ್ನೇ ಕೇಳ್ತಾರೆ. ಆದರೆ ಹೆಚ್ಚು ಇಳುವರಿ ಕೊಡಬೇಕು ಅಂದರೆ, ನಿರಂತರವಾಗಿ ಉತ್ಪತ್ತಿ ಬರಬೇಕು ಅಂದರೆ ಇದಕ್ಕೂ ಕೂಡ ನಾವು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಇದರಲ್ಲಿ ಮುಖ್ಯವಾಗಿ ಒಂದು 4 ವರ್ಷದ ಗಿಡಕ್ಕೆ 4 ವರ್ಷದ ಒಂದು ಗಿಡಕ್ಕೆ ಸುಮಾರು 1.5 kgಯಷ್ಟು ಯೂರಿಯಾ, 1.25 kgಯಷ್ಟು ಸೂಪರ್ ಫಾಸ್ಫೇಟ್ ಮತ್ತು 500 ಗ್ರಾಮ್ನಷ್ಟು ಅಥವಾ ಅರ್ಧ kgಯಷ್ಟು ಮಿರೇಟ್ ಆಫ್ ಪೊಟ್ಯಾಷ್ ಗೊಬ್ಬರವನ್ನು ಕೊಡಬೇಕಾಗ್ತದೆ ಒಂದು ಗಿಡಕ್ಕೆ. ಇದ್ರ ಜೊತೆಗೆ ಸುಮಾರು 15-20 kgಯಷ್ಟು ಹಟ್ಟಿ ಗೊಬ್ಬರ ಕೊಡುವುದು ಬಹಳ ಒಳ್ಳೆಯದು.
ಈಗ ರೈತರು ಗೇರು ತೋಟದಲ್ಲಿ ಹಟ್ಟಿ ಗೊಬ್ಬರವನ್ನು ಯಾವುದೇ ಕಾರಣಕ್ಕೆ ಹಣ ಕೊಟ್ಟು ಹೊರಗಡೆಯಿಂದ ತರುವಂಥ ಅವಶ್ಯಕತೆ ಇರುವುದಿಲ್ಲ. ಗೇರು ತೋಟದಲ್ಲಿ ಎಲೆಗಳು ಏನು ಬೀರ್ತದೆ ಮತ್ತು ಹಣ್ಣು ಏನು ಸಿಗ್ತದೆ. ಈಗ ನಮಗೆ 1 kg ಇಳುವರಿ ಬಂದರೆ ಅದರಿಂದ 8 kgಯಷ್ಟು ಹಣ್ಣು ಸಿಗ್ತದೆ. ಒಂದು ಗಿಡದಿಂದ ನಮಗೆ ಸುಮಾರು 6 kgಯಷ್ಟು ಬೀಜ ಬಂದರೆ ಒಂದು 50 ರಿಂದ 60 kgಯಷ್ಟು ಹಣ್ಣು ಸಿಗ್ತದೆ. ಅದನ್ನೇ ನಾವು ತೋಟದಲ್ಲಿ ಒಂದು ಕಾಂಪೋಸ್ಟ್ ಗುಂಡಿಯನ್ನು ಮಾಡಿ ಕೊಳೆಸಿ ಅದೇ ಗೊಬ್ಬರವನ್ನು ಗೇರುಗಳಿಗೆ ನಾವು ಇದು ಮಾಡಿದ್ರೆ, ಗೇರು ಗಿಡಕ್ಕೆ ಹಾಕೋದಾದರೆ ಹೊರಗಡೆಯಿಂದ ಕಾಂಪೋಸ್ಟ್ ಗೊಬ್ಬರವನ್ನು ತರುವಂಥ ಅವಶ್ಯಕತೆ ಇರುವುದಿಲ್ಲ. ಸೊ ಹೀಗೆ 1.5 kg ಯೂರಿಯಾ, 1.5 kg ಸೂಪರ್ ಫಾಸ್ಫೇಟ್ ಮತ್ತು 500 ಗ್ರಾಮ್ ಮಿರೆಟ್ ಆಫ್ ಪೊಟ್ಯಾಷನ್ನು ಒಂದು ಗಿಡಕ್ಕೆ, 4 ವರ್ಷದ ಒಂದು ಗಿಡಕ್ಕೆ ನಾವು ಗಿಡದ ಬೆಳವಣಿಗೆಯನ್ನು ಅನುಸರಿಸಿ ಗಿಡದ ಬುಡದಿಂದ ಸುಮಾರು 1.5 ಮೀಟರ್ ದೂರದಲ್ಲಿ ಒಂದು 10 ಸೆಂಟಿಮೀಟರ್ ಆಳದವರೆಗೆ ಮಣ್ಣನ್ನು ತೆಗೆದು ಸುತ್ತದಲ್ಲಿ ಮಣ್ಣನ್ನು ತೆಗೆದು ಗೊಬ್ಬರವನ್ನು ಕೊಟ್ಟು ಮಣ್ಣನ್ನು ಮುಚ್ಚಬೇಕಾಗ್ತದೆ. ಮತ್ತು ಯಾವುದೇ ಕಾರಣಕ್ಕೂ ಮಣ್ಣು ಒಣಗಿರುವಾಗ, ಇರುವಾಗ ಗೊಬ್ಬರವನ್ನು ಕೊಡಬಾರ್ದು. ತೇವಾಂಶ ಇರುವಾಗ, ಮಳೆ ಬಂದಾಗ ಮಾತ್ರ ಗೊಬ್ಬರವನ್ನು ಕೊಡಬೇಕು. ಮತ್ತು ಯಾವುದೇ ಕಾರಣಕ್ಕೆ ಗೊಬ್ಬರವನ್ನು ಮೇಲ್ಗಡೆ ಕೊಟ್ಟು ಮಣ್ಣನ್ನು ಮುಚ್ಚದೇ ಇರಬಾರ್ದು. ಗೊಬ್ಬರ ಕೊಟ್ಟು ಮಣ್ಣನ್ನು ಮುಚ್ಚಬೇಕಾಗ್ತದೆ. ನಾವು ನೋಡಿದ್ದೀವಿ ಸಾಕಷ್ಟು ಸಾರಿ ರೈತರು ಗೊಬ್ಬರಗಳು ಕೊಡ್ತಾರೆ, ಮಣ್ಣು ಮುಚ್ಚೋದಿಲ್ಲ, ಹೊರಗಡೆ ಹಾಗೆ ಬಿಡ್ತಾರೆ. ಅದರಿಂದ ಏನಾಗ್ತದೆ, ಸಾಕಷ್ಟು ಯೂರಿಯಾದಲ್ಲಿರುವಂಥ ಸಾರಜನಕದ ಪ್ರಮಾಣ ಮಣ್ಣಿಗೆ ವಾತಾವರಣಕ್ಕೆ ಆವಿಯಾಗಿ ಕೊಟ್ಟಂಥದ್ರಲ್ಲಿ 50 ರಿಂದ 60% ವೇಸ್ಟ್ ಆಗುವಂಥ ಒಂದು ಸಾಧ್ಯತೆ ಇರ್ತದೆ. ಇದನ್ನು ಗೊಬ್ಬರವನ್ನು ಕೊಡುವಂಥದ್ದು, ಮಣ್ಣನ್ನು ಮುಚ್ಚುವಂಥದ್ದು ಭಾಳ ಅವಶ್ಯಕ. ಗಿಡಗಳನ್ನು ನಾವೇನು ನಾಟಿ ಮಾಡ್ತೀವಿ, ನಾಟಿ ಮಾಡಿದ ಒಂದು 3 ತಿಂಗಳ ನಂತರ, ನಾಟಿ ಮಾಡುವಾಗ ಹಟ್ಟಿ ಗೊಬ್ಬರವನ್ನು ಕೊಡ್ತೀವಿ. ನಾಟಿ ಮಾಡಿದ 3 ತಿಂಗಳ ನಂತರ ಸುಮಾರು 1/4 kgಯಷ್ಟು ಯೂರಿಯಾ ಕೊಡಬೇಕಾಗ್ತದೆ. ಹಾಗೆ ಸುಮಾರು 1/4 kgಯಷ್ಟು ಸೂಪರ್ ಫಾಸ್ಫೇಟ್ ಮತ್ತು 100 ರಿಂದ 150 ಗ್ರಾಮ್ನಷ್ಟು ಮಿರೆಟ್ ಪೊಟ್ಯಾಷನ್ನು ಮೊದಲನೇ ವರ್ಷ ಕೊಡಬೇಕಾಗ್ತದೆ. ಎರಡನೇ ವರ್ಷ ಇದರ 2 ಪಟ್ಟು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಅರ್ಧ kg ಮತ್ತು 300 ಗ್ರಾಮ್ನಷ್ಟು ಮಿರೆಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗ್ತದೆ. ಮತ್ತು 3ನೇ ವರ್ಷ ಸುಮಾರು 3/4 kgಯಷ್ಟು ಯೂರಿಯಾ, 3/4 kgಯಿಂದ 1 kgಯಷ್ಟು ಸೂಪರ್ ಫಾಸ್ಫೇಟ್ ಮತ್ತು 300 ರಿಂದ 400 ಗ್ರಾಮಷ್ಟು ಮಿರೆಟ್ ಆಫ್ ಪೊಟ್ಯಾಷ್ ಕೊಡಬೇಕಾಗ್ತದೆ. ಮತ್ತು 4ನೇ ವರ್ಷದಿಂದ 1 ರಿಂದ 1.5 kgಯಷ್ಟು ಯೂರಿಯಾ, 1.5 kgಯಷ್ಟು ಸೂಪರ್ ಫಾಸ್ಫೇಟ್ ಮತ್ತು 500 ಗ್ರಾಮ್ ಮಿರೆಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗ್ತದೆ. ಇತರ ಬೆಳೆಗಳಿಗೆ ಹೋಲಿಸಿದಲ್ಲಿ ಗೇರಿನಲ್ಲಿ ಕೀಟ ರೋಗ ಬಾಧೆ ಕಡಿಮೆ. ಸೊಳ್ಳೆ ಕಾಟ ಕಂಡುಬಂದಾಗ ಸೂಕ್ತ ಔಷಧಿಯನ್ನು 20 ದಿನಕ್ಕೊಮ್ಮೆ ಸಿಂಪಡಿಸಿದಲ್ಲಿ ಸಂಪೂರ್ಣ ಹತೋಟಿ ಕೈಗೊಳ್ಳಬಹುದು. ಕೀಟನಾಶಕದ ಜೊತೆಗೆ ಹೆಚ್ಚುವರಿಯಾಗಿ ಶಿಫಾರಿತ ಪ್ರಮಾಣದಲ್ಲಿ ಯೂರಿಯಾ ಸೇರಿಸಿ ಸಿಂಪಡಿಸಿದಲ್ಲಿ ಇಳುವರಿ ವೃದ್ಧಿಸುತ್ತದೆ. ಬೇರೆ ಗಿಡಗಳಿಗೆ ಹೋಲಿಸ್ಕೊಂಡ್ರೆ ಇದಕ್ಕೆ ಬರುವಂಥ ಕೀಟ ಮತ್ತು ರೋಗಗಳು ಬಹಳ ಕಡಿಮೆ. ಇದಕ್ಕೆ ಬರುವಂಥದ್ದು ಟೀ ಸೊಳ್ಳೆ ಅಂತ ಒಂದು ಕೀಟ ಇದೆ. ಇದನ್ನು ಸಾಮಾನ್ಯವಾಗಿ ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ಸುಮಾರು ಒಂದು 20 ರಿಂದ 25 ದಿವಸಕ್ಕೆ ಒಂದು ಸಾರಿ ಈ ನಮ್ಮಲ್ಲಿ ಸಾಮಾನ್ಯವಾಗಿ ಸಿಗುವಂಥ ಒಂದು ಕೀಟನಾಶಕಗಳೇನಿದೆ, ಈ ಕ್ಲೋರೋಫೈರಿಪಾಸ್ ಅಂತ ಹೇಳ್ತೀವಿ. ಕ್ಲೋರೋಫೈರಿಪಾಸನ್ನು 2 ಮಿಲಿಲೀಟರ್ನನ್ನು 1 ಲೀಟರ್ ನೀರಿಗೆ ಹಾಕಬೇಕಾಗ್ತದೆ. ಇವುಗಳನ್ನು ಒಂದು 25 ದಿವಸಕ್ಕೊಂದು ಸಾರಿ ಸಿಂಪರಣೆಯನ್ನು ಕೈಗೊಂಡ್ರೆ ಈ ಕೀಟವನ್ನು 100% ನಿಯಂತ್ರಣ ಮಾಡ್ಬೋದು. ಅದು 25-50% ಅಲ್ಲ, 100% ಖಂಡಿತವಾಗಿ ನಿಯಂತ್ರಣ ಮಾಡ್ಬೋದು. ಇದು ಬಹಳ ಮುಖ್ಯವಾದಂಥ, ಇದೊಂದೇ ಕೀಟ ಇದಕ್ಕೆ ತೊಂದರೆ ಕೊಡುವಂಥದ್ದು. ಬೇರೆ ಇನ್ಯಾವುದು ಸಾಮಾನ್ಯವಾಗಿ ಕೀಟಗಳು ಅಷ್ಟು ತೊಂದರೆ ಕೊಡೋದಿಲ್ಲ. ಹಾಗೆ ರೈತರು ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಅಂದರೆ, ಏನು ಈ ಕೀಟನಾಶಕವನ್ನು ಸಿಂಪರಣೆ ಮಾಡ್ತೀವಿ, ಅದೇ ಸಮಯದಲ್ಲಿ ಸುಮಾರು 1 ಲೀಟರ್ ಈ ಮಿಶ್ರಣಕ್ಕೆ ಸುಮಾರು 20 ರಿಂದ 30 ಗ್ರಾಮ್ ಅಷ್ಟು ಯೂರಿಯಾವನ್ನು ಮಿಕ್ಸ್ ಮಾಡಿಕೊಂಡು ನಾವು ಸಿಂಪರಣೆ ಮಾಡೋದಾದ್ರೆ, ಅದೇ 3 ಸಿಂಪರಣೆ, ಇದಕ್ಕೆ ಎಕ್ಸ್ಟ್ರಾ ಸಿಂಪರಣೆ ಏನು ಬೇಕಾಗಿಲ್ಲ. ನಾವೇನು ಕೀಟನಾಶಕದ ಸಿಂಪರಣೆಯನ್ನು ಮಾಡ್ತೀವಿ ಅದೇ ಜೊತೆಗೆ ಇದನ್ನು ಸಿಂಪರಣೆ ಮಾಡಿಕೊಂಡು ಮಾಡೋದಾದರೆ ನಮ್ಮಲ್ಲಿ ಏನು ಇಳುವರಿ ಬರ್ತದೆ, ಒಂದು ಗಿಡಕ್ಕೆ ಸುಮಾರು 5 ರಿಂದ 6 kg ಬರ್ತದೆ ಅಂದ್ಕೊಂಡ್ರೂ ಕೂಡ ನಾವು ಇನ್ನೂ 2 ರಿಂದ 3 kgಯಷ್ಟು, ಅಂದರೆ 40 ರಿಂದ 50% ಹೆಚ್ಚು ಇಳುವರಿಯನ್ನು ನಾವು ಇದೊಂದೇ ಒಂದು ಕಾರ್ಯಕ್ರಮವನ್ನು ಮಾಡೋದ್ರಿಂದ ಪಡಿಬೋದು ಅಂತ ಸಂಶೋಧನೆಯಿಂದ ತಿಳಿದು ಬಂದಿದೆ. ಇದೊಂದು ಭಾಳ ಮುಖ್ಯವಾದಂಥ ಕಾರ್ಯಕ್ರಮ. ಗೇರಿನಲ್ಲಿ ನೀರಿನ ನಿರ್ವಹಣೆ ಬಹುಮುಖ್ಯ ವಿಷಯ. ಸಸಿ ಚಿಕ್ಕದಿದ್ದಾಗ ಅದು ಬದುಕುಳಿಯಲು ನೀರು ನೀಡಬೇಕು. ನಂತರ ಹೂ ಬಿಟ್ಟು ಕಾಯಿ ಕಚ್ಚುವವರೆಗೆ ನೀರು ನೀಡಬಾರದು. ನಂತರ ನೀರಿನ ಅನುಕೂಲವಿದ್ದಲ್ಲಿ ವಾರಕ್ಕೊಮ್ಮೆ ನೀರು ನೀಡಬಹುದು. ಸಾಕಷ್ಟು ಜನ ರೈತರು ನಮಗೆ ಕೇಳ್ತಾರೆ, ಸರ್ ಗೇರಿಗೆ ನನ್ನಲ್ಲಿ ನೀರಿದೆ, ನೀರು ಕೊಡ್ಬೋದಾ, ಕೊಟ್ಟರೆ ಹೆಂಗೆ ಅಂತ. ಈಗ ನಾವು ಹೇಳುವಂಥದ್ದು ಏನು ಅಂದರೆ, ಪ್ರಾರಂಭದಲ್ಲಿ ಗಿಡವನ್ನು ನಾಟಿ ಮಾಡಿದಾಗ ಮೊದಲನೇ ವರ್ಷ ಗಿಡ ಸಾಯದೇ ಇರುವಾಗೆ ಉಳಿಸ್ಕೊಳ್ಳೋದಕ್ಕೆ ನಾವು ನೀರನ್ನು ಕೊಡಬೇಕಾಗ್ತದೆ. ಇದು ಮಳೆಯನ್ನು ಅವಲಂಬಿಸಿರ್ತದೆ. ಮಳೆಗಾಲದಲ್ಲಿ ಮಳೆ ಬರದೇ ಹೋದರೆ ಗಿಡವನ್ನು ನಾಟಿ ಮಾಡಿದ್ಮೇಲೆ ಒಂದು 15 ದಿವಸದಿಂದ ಒಂದು 20 ದಿವಸಕ್ಕೆ ಒಂದು ಸಾರಿ ನೀರಾವರಿ ಬೇಕಾಗ್ತದೆ. ಹಾಗೆ ಮೊದಲನೇ ಬೇಸಿಗೆನಲ್ಲಿ ಅಟ್ಲೀಸ್ಟ್ ನಾವು ಒಂದು 20 ರಿಂದ 25 ದಿವಸಕ್ಕೆ ಒಂದು ಸಾರಿ ನೀರನ್ನು ಕೊಟ್ಟು ಗಿಡಗಳನ್ನು ಉಳಿಸ್ಕೊಳ್ಳೋದು ಭಾಳ ಮುಖ್ಯ. ಇದು ಪ್ರಾರಂಭದಲ್ಲಿ. ನಂತರ ಗಿಡಗಳು ಇಳುವರಿಗೆ ಬಂದಾಗ ಪೂರ್ತಿ ಗೇರು ತೋಟದಲ್ಲಿ ಹೊಸ ಚಿಗುರು ಬಂದು
ಮತ್ತು ಹೂ ಬಂದು ಹೊರಗಡೆ ಹೂ ಬರುವವರೆಗೆ ನಾವು ಯಾವುದೇ ನೀರನ್ನು ಕೊಡಬಾರ್ದು. ನಮ್ಮಲ್ಲಿ ನೀರು ಜಾಸ್ತಿ ಇದೆ ಅಂದ್ಕೊಂಡು ನೀರನ್ನು ಕೊಡೋದು ಭಾಳ ತಪ್ಪು. ಪೂರ್ತಿ ನಿಮ್ಮ ತೋಟದಲ್ಲಿ 100 ಗಿಡ ಇದ್ದರೆ ಸುಮಾರು 60ರಿಂದ 70 ಗಿಡದಲ್ಲಿ ಪೂರ್ತಿ ಗಿಡಗಳೆಲ್ಲಲ್ಲಿ ಹೂ ಹೊರಗಡೆ ಬಂದು ಕಾಯಿ ಕಚ್ಚುವಂಥ ಹಂತ ಬಂದ ಮೇಲೆ ನಿಮಗೆಲ್ಲ ನೀರು ಕೊಡೋದಕ್ಕೆ ಸಾಧ್ಯತೆ ಇದ್ದರೆ ಒಂದು 15ರಿಂದ 20 ದಿವಸಕ್ಕೊಮ್ಮೆ ಸುಮಾರು ಒಂದು ಗಿಡಕ್ಕೆ 50 ಲೀಟ್ರ್ ನೀರಿನಷ್ಟು ಕೊಡೋ ಸಾಧ್ಯ ಇದ್ದರೆ ಅಷ್ಟು ಕೊಟ್ಟರೂ ಸಾಕಾಗ್ತದೆ. ನೀವು ಜಾಸ್ತಿ ಇದ್ದರೆ ವಾರಕ್ಕೊಂದು ಸಲ ಬೇಕಾದ್ರೆ ಡ್ರಿಪ್ ಇರಿಗೇಷನ್ ಕೊಡ್ಬೋದು, ಏನು ತೊಂದರೆ ಇಲ್ಲ. ನೀರಿದ್ದವ್ರು ಕೊಡ್ಬೋದು. ನೀರಿಲ್ಲದೆ ಇರುವಂಥವ್ರು ಅಟ್ಲೀಸ್ಟ್ 15ರಿಂದ 20 ದಿವಸಕ್ಕೆ ಇಳುವರಿ ಹಂತದಲ್ಲಿ ಕಾಯಿ ಕಚ್ಚಿದ ನಂತರ 15ರಿಂದ 20 ದಿವಸಕ್ಕೆ ಒಂದು ಸಾರಿ ನೀರನ್ನು ಕೊಡೋದಾದರೆ ಒಂದು 50-60 ಲೀಟ್ರ್ ನೀರನ್ನು ಕೊಟ್ಟರೆ ಇದು ಕೂಡ ನಮಗೇನು ಇಳುವರಿ ಬರ್ತದೆ 40ರಿಂದ 50% ಇಳುವರಿಯನ್ನು ನಾವು ಈ ನೀರನ್ನು ಕೊಡೋದ್ರಿಂದನೇ ಹೆಚ್ಚಿಗೆ ಮಾಡ್ಕೋಬೋದು. ಅಂದರೆ ನಮ್ಮ ನಾರ್ಮಲ್ ಈ ತೋಟಗಾರಿಕಾ ಪ್ರಾಕ್ಟೀಸಸ್ ಏನಿದೆ, ಒಂದು ಸಿಂಪರಣೆ ಹಂತದಲ್ಲಿ ಯೂರಿಯಾವನ್ನು ಸೇರಿಸುವಂಥದ್ದು, ಇನ್ನೊಂದು ಬೇಸಿಗೆಯಲ್ಲಿ ಗೇರು ಬೆಳೆಗೆ ನೀರನ್ನು ಸುಮಾರು 15ರಿಂದ 20 ದಿವಸಕ್ಕೆ ಒಂದು ಸಾರಿ ಸುಮಾರು ಒಂದು 50-60 ಲೀಟ್ರ್ ಕೊಡೋದ್ರಿಂದ ಒಟ್ಟು ಇಳುವರಿಯನ್ನು ನಮಗೆ 60ರಿಂದ 70% ಅಥವಾ ದ್ವಿಗುಣ ಮಾಡ್ಕೋಬೋದು. ನಿಮಗೆ 5 ಕೆ ಜಿ ಬರುವಂಥದ್ದಿದ್ರೆ 10 ಕೆ ಜಿವರೆಗೆ ಇಳುವರಿಯನ್ನು ಪಡೆಯುವಂಥ ಒಂದು ಸಾಧ್ಯತೆ ಈ ಒಂದು ಪ್ರಾಕ್ಟೀಸಸ್ನಲ್ಲಿದೆ. ಕೋಲಿನಿಂದ ಹೊಡೆದು ಕಾಯಿ ಕೀಳುವ ಬದಲು ಉದುರಿದ ಹಣ್ಣುಗಳನ್ನು ಆಯ್ದು ಶೇಖರಿಸಿ ಬೀಜವನ್ನು ಬೇರ್ಪಡಿಸಿ ಸೂಕ್ತ ರೀತಿಯಲ್ಲಿ ಶೇಖರಿಸಿಟ್ಟಲ್ಲಿ ಉತ್ತಮ ಬೆಲೆ ಇದ್ದಾಗ ಮಾರಿ ಹೆಚ್ಚಿನ ಲಾಭ ಗಳಿಸಬಹುದಾಗಿದೆ. ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಒಂದು ಕೋಲನ್ನು ತೆಗೆದುಕೊಂಡು ಮೇಲ್ಗಡೆ ಹಣ್ಣಿದ್ರೆ ಇನ್ಫ್ಲಾರೆಸೆನ್ಸ್ ಹೂವು ಗೊಂಚಲು ಏನಿರ್ತದೆ ಅದಕ್ಕೆ ಹೊಡಿತಾರೆ. ಆ ರೀತಿ ಒಡೆದು ಕೊಯ್ಲನ್ನು ಮಾಡುವಾಗ ಏನಾಗ್ತದೆ, ಅದರಲ್ಲಿ ಇರುವಂಥ ಹೂಗಳು ಉದುರೋಗ್ತದೆ, ಸಣ್ಣ ಸಣ್ಣ ಮಿಡಿ ಇರ್ತದೆ, ಅಂಥದ್ದು ಉದುರೋಗ್ತದೆ. ಇದರಿಂದ ಬರುವಂಥ ಒಂದು ಉತ್ಪತ್ತಿ ಏನಿದೆ ಅದು ಉತ್ತಮ ಗುಣಮಟ್ಟದ್ದಾಗಿರುವಂಥದ್ದಿಲ್ಲ. ಮತ್ತು ಹೂವೆಲ್ಲ ಉದುರೋಗೋದ್ರಿಂದ ಶೇಕಡ ನಮಗೆ ಬರುವಂಥ ಇಳುವರಿಯಲ್ಲಿ 30ರಿಂದ 40% ಕಡಿಮೆ ಆಗ್ತದೆ ಆ ರೀತಿ ಹೊಡೆಯೋದ್ರಿಂದ. ಆದ್ದರಿಂದ ಮುಖ್ಯವಾಗಿ ಹಣ್ಣುಗಳು, ಮರದಿಂದ ಹಣ್ಣುಗಳು ಏನು ಬೀಳ್ತದೆ ಅದನ್ನೆಲ್ಲ ನಾವು ಒಂದು ಕಡೆ ಸಂಗ್ರಹಿಸ್ಕೋಬೇಕು. ಸಂಗ್ರಹಿಸ್ಕೊಂಡು ನಂತರ ಬೀಜವನ್ನು ಸೆಪ್ರೇಟ್ ಮಾಡಿದಂಥ ಬೀಜಗಳನ್ನು ಒಂದು 2 ದಿವಸ ಅಥವಾ 3 ದಿವಸ ಬಿಸಿಲಿನಲ್ಲಿ ಒಣಗಿಸಿ ನಾವು ಅದನ್ನು ಶೇಖರಣೆ ಮಾಡಬೇಕಾದ್ರೆ ಈ ರೂಮ್ಗಳಲ್ಲಿ ಕೆಳಗಡೆ ಕಲ್ಲು ಮತ್ತು ಮರದ ದಿಮ್ಮೆಗಳನ್ನು ಇಟ್ಟು ಕೆಳಗಡೆ ಯಾವುದೇ ನಮ್ಮ ಇದಿರ್ತದೆ ನೋಡಿ ಚೀಲಗಳಿರ್ತದಲ್ಲ, ಅದಕ್ಕೆ ಯಾವುದೇ ಮಾಯಿಶ್ಚರ್ ತಗಲ್ಕೋಬಾರ್ದು. ಮಾಯಿಶ್ಚರ್ ತಗಲ್ದಾಗೆ ಇಟ್ಟರೆ ನಾವು 1 ವರ್ಷ ಯಾವುದೇ ಡ್ಯಾಮೇಜ್ ಇಲ್ದಂಗೆ ಗೇರು ಬೀಜಗಳನ್ನು ಇಡಬೇಕು. ಸೊ ನಮಗೆ ಧಾರಣೆ ಯಾವಾಗ ಬರ್ತದೆ ಆವಾಗ ಗೇರು ಬೀಜನ ಮಾರಾಟ ಮಾಡ್ಬೋದು. ಅಂದರೆ ಇದರಿಂದ ಏನಾಗ್ತದೆ ಅಂದರೆ ಈಗ ನಾವು ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ, ಈಗ ಮಾವಿನ ಬೆಳೆ ಹೋಲಿಸಿದ್ರೆ ನಾವು ಆ ರೀತಿ ಇಡುವಂಥ ಒಂದು ಸಾಧ್ಯ ಇಲ್ಲ. ನಾವು ಎಷ್ಟು ರೇಟ್ ಎಷ್ಟಿರ್ತದೆ ಅಷ್ಟು ಕೊಡಲೇಬೇಕು. ಆದರೆ ಗೇರು ಬೀಜದಲ್ಲಿ ಮಾರುಕಟ್ಟೆ ಮತ್ತು ಮಾರುಕಟ್ಟೆಯ ಒಂದು ನಿಯಂತ್ರಣ ರೈತರ ಕೈನಲ್ಲೇ ಇರ್ತದೆ. 1 ವರ್ಷದಲ್ಲಿ ಯಾವಾಗಾದರೂ ಮಾಡ್ಬೋದು. ಸೊ ಹಾಗಾಗಿ ನಾವು ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಈ ಗೇರು ಬೆಳೆ ಈ ಒಂದು ಒಣ ಪ್ರದೇಶಕ್ಕೆ ಮತ್ತು ಈಗ ಮೈದಾನ ಪ್ರದೇಶಕ್ಕೆ ಮೊದಲೇನಿತ್ತು ಅಂತ ಅಂದರೆ ಗೇರು ಬೆಳೆ ಬರೀ ಕರಾವಳಿ ಜಿಲ್ಲೆ ಬೆಳೆ, ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಈಗ ಈಸ್ಟ್ ಕೋಸ್ಟ್ ಮತ್ತು ವೆಸ್ಟ್ ಕೋಸ್ಟ್ ಅಂತ ಇತ್ತು. ಆದರೆ ಅಲ್ಲಿಗಿಂತ ಇದು ಮೈದಾನದ ಒಣ ಪ್ರದೇಶಕ್ಕೆ ಭಾಳ ಸೂಕ್ತವಾದಂಥ ಬೆಳೆ. ಗಿಡಗಳ ಬೆಳವಣಿಗೆ ಕೂಡ ನಾವು ಅಲ್ಲಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಅದಕ್ಕಿಂತ ದುಪ್ಪಟ್ಟ ಗಿಡಗಳ ಬೆಳವಣಿಗೆ ಆಗ್ತದೆ. ಯಾಕೆಂದರೆ ಇಲ್ಲಿ ಮಣ್ಣುಗಳು ಭಾಳ ಫಲವತ್ತತೆಯಿಂದ ಕೂಡಿದೆ. ಕರಾವಳಿ ಪ್ರದೇಶದಲ್ಲಿ ಮಣ್ಣುಗಳೆಲ್ಲ ಎರೋಡೆಡ್ ಸಾಯಿಲ್ಸು, ಅಲ್ಲಿ ನ್ಯೂಟ್ರಿಷನ್ನೇ ಇಲ್ಲ. ಇಲ್ಲಿ ಗಿಡಗಳ ಬೆಳವಣಿಗೆ ಭಾಳ ಚೆನ್ನಾಗಾಗ್ತದೆ. ಮತ್ತು ಮೈದಾನ ಪ್ರದೇಶಕ್ಕೆ ಈ ಬೆಳೆಯನ್ನು ಬೆಳೆಯೋದಕ್ಕೆ ರೈತರಿಗೆ ಸಾಕಷ್ಟು ಅವಕಾಶಗಳಿದ್ದು, ಈ ಬೆಳೆಯ ಭಾಳ ಜನ ರೈತರಿಗೆ ಈ ಬೆಳೆಯ ಬಗ್ಗೆ ಒಂದು ಮಾಹಿತಿ ಇಲ್ಲದೇ ಇರೋದ್ರಿಂದ ಇದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಂಡು ಒಣ ಪ್ರದೇಶದಲ್ಲಿ ಭಾಳ ಚೆನ್ನಾಗಿ ಬೆಳೆದು 1 ಎಕರೆ ಪ್ರದೇಶಕ್ಕೆ ಇಲ್ಲಾಂದರೂ 50ರಿಂದ 60 ಸಾವಿರ ರೂಪಾಯಿವರೆಗೆ ಉತ್ಪತ್ತಿಯನ್ನು ರೈತರು ಪಡೆಯಬಹುದಾಗಿದೆ.